ನಾನು ಎಲ್ಲ ಯೂತ್ರಲ್ಲಿ ಮನವಿ ಮಾಡುತ್ತೇನೆ, ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರುಗಳನ್ನು ಸೇರಿಸ್ತಕ್ಕಂಥದ್ದು ಮತದಾರರಾಗಬೇಕು. ಮತ್ತು ಸಂವಿಧಾನ ಎಲ್ಲರೂ ಕೂಡ ತಿಳ್ಕೊಳ್ತಕ್ಕಂಥ ಪ್ರಯತ್ನ. ಈಗ ಒನ್ ನೇಷನ್ ಒನ್ ಇದು ಪ್ರಾಕ್ಟಿಕಲಿ ಪಾಸಿಬಲ್ ಅಥವಾ ಇಲ್ವಾ ಅಂತ ನೋಡಿ. ಒನ್ ಎಲೆಕ್ಷನ್ ಒನ್ ನೇಷನ್ ಅಂತ ಇದೆಯಲ್ಲ, ಅದರ ಬಗ್ಗೆ ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅಂತ ನೋಡಿ. ಸಂವಿಧಾನಕ್ಕೆ ಅನುಗುಣವಾಗಿದೆಯಾ ಇಲ್ವಾ ಅಂತ ನೋಡಿ. ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಯಾವ ಕೆಲಸನೂ ಕೂಡ ಮಾಡಬಾರ್ದು. ಸಂವಿಧಾನಕ್ಕೆ ಧಕ್ಕೆ ಬಂದಾಗ ಸಂವಿಧಾನಕ್ಕೆ ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ 2 ಲಕ್ಷದವರೆಗೆ ಸಂಪಾದಿಸ್ತಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬಂದಾಗ ಯುವಕರು ಇದನ್ನು ರಕ್ಷಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಯಾಕಂದರೆ ಸಂವಿಧಾನ ರಕ್ಷಣೆ ಆದರೆ ಎಲ್ಲ ಜನರ ರಕ್ಷಣೆ ಆಗ್ತದೆ. ಇವತ್ತು ಪರಿಸ್ಥಿತಿ ಗಮನಿಸ್ತಾ ಇದ್ದಾರೆ, ಅಪಾಯದಲ್ಲಿದೆ ಅಂತ ಅನಿಸುತ್ತೆ ಸಂವಿಧಾನ. ನಾನು ಅಪಾಯ ಅಂತ ಹೇಳೋದಿಲ್ಲ, ಬಟ್ ಈ ಥರ ಸಂವಿಧಾನಕ್ಕೆ ವಿರುದ್ಧವಾದಂಥ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಾ ಇರೋದ್ರಿಂದ ಸಂವಿಧಾನಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನ ಇಟ್ ಇಸ್ ಬೈಂಡಿಂಗ್ ಆನ್ ಆಲ್ ಸಿಟಿಜನ್ಸ್ ಆಫ್ ದಿ ಕಂಟ್ರಿ. ಇಟ್ ಇಸ್ ಬೈಂಡಿಂಗ್ ಆನ್ ಆಲ್ ಸಿಟಿಜನ್ಸ್ ಆಫ್ ದಿ ಕಂಟ್ರಿ. Any government, see, they have to follow the provisions of the Constitution, and no government can go against the preamble of the Constitution.